ಯಾಕಂದ್ರೆ ಹಾಲು ಮತದ ಪುರಾಣ ಬೇರೆ 18 ಪುರಾಣ ಬೇರೆ. ಒಂದೊಂದು ಬುಕ್ದೊಳಗೆ ಒಂದೊಂದು ವಿಷಯ ಆರಿಸಿ ಹಾಕಿರ್ತಾರ. ಮತ್ತೀಗ ನಾವು 150 ಪುಟದಾಗ ಹೇಳಿದ್ವಿ ಅಂದ್ರೆ ಅದು 60-70 ಪುಟದ ಬುಕ್ದೊಳಗೆ ಉತ್ತರ ಸಿಕ್ತಂದ್ರ ವಿಷಯಕ್ಕೆ ವಿಷಯ ಇದನ್ನ ಮಾಡ್ತೇವ. ಇವ್ರು ಯಾವ ಪ್ರಶ್ನೆ ಕೇಳ್ತಾರೋ ಅವ್ರು ಯಾವ್ದಕ್ಕೆ ಉತ್ತರ ಕೊಟ್ಟಿದಾರೋ ಆ ವಿಷಯ ಒಂದೇ ಅಂತಂದ್ರ ನಾವು ಕಡಿಮೆ ಬುಕ್ದಾಗ ಅದಕ್ಕೆ ಇದನ್ನ ಮಾಡ್ತೇವ. ಹಾಕಿ ಯಾರು ಪ್ರಶ್ನೆ ಮಾಡಿರ್ತಾರಲ್ಲ ಅವ್ರು ಹೆಚ್ಚಿನ ಬುಕ್ದಾಗ ಅದಕ್ಕೆ ಮಾಡ್ರಿ. ಯಾಕಂದ್ರೆ ಅದು ವಿಷಯ ಕಡಿಮೆ ಬುಕ್ದಾಗ ಸಿಗಬಹುದು. ಯಾಕಂದ್ರೆ 18 ಶಿವಪುರಾಣ ಭಾಗ 1 ಅಂದ್ರ ನನ್ನ ತಕ್ಕ 18 ಸತ್ ಇತ್ತಂದ್ರ ಅಟ್ಟ ಇರ್ತೈತಿ. ನಿಮ್ಮ ತಕ್ಕ 18 ಸಟ್ಟದಾಗ 8 ಪೇಜ್ 8 ಪುಟ ಸಂಖ್ಯೆದಾಗ ಇರ್ತೈತೆ. ಹಾಲು ಮತದೊಳಗೆ ಹಂಗಿರಂಗಿಲ್ಲ. ತಡೆ ವಿಷಯಗಳನ್ನ ಆರಿಸಿ ತಡೆ ಬುಕ್ ಬರ್ದಿರ್ತಾವ. ವಿಷಯ ಒಂದಾದ್ರೆ ಮುಗಿದೋತು. ಒಂದೇದ ಎರಡನೇದ ಯಾರ ಪ್ರಶ್ನೆ ಈಗ ನೀವ ಪ್ರಶ್ನೆ ಮಾಡ್ಲಿ ಅವರ ಪ್ರಶ್ನೆ ಮಾಡ್ಲಿ ಉತ್ತರ ಯಾರು ಹೇಳ್ತಾರಲ್ಲ ಅವರ ಟೇಜ್ಗೆ ಬುಕ್ ತಂದು ಉತ್ತರ ಹೇಳ್ಬೇಕು. ಅಂದ್ರ ನಾವು ಉತ್ತರ ಒಪ್ಕೋತೇವೆ. ಯಾಕಪ್ಪ ಅಂದ್ರೆ ಈಗೆಲ್ಲ ಫೋನಿನ ಮ್ಯಾಗ ವ್ಯವಹಾರ ನಡೆದಾವ. ಇಲ್ಲಿ ಇಂಥ ಪ್ರಶ್ನೆ ಬೆಳೀತ ಫೋನ್ ಹಚ್ಚಿ ಹೇಳ್ರಂದ್ರ ಅಲ್ಲಿ ಅವ್ರ ಇಂಥ ಬುಕ್ಕ ಇಂಥ ಪುಟ್ಟ ಪೇಜ ಹಿಂಗ್ ಹೇಳಿರಂದ್ರ ಅದನ್ನ ನಾವು ಗಮನಿ ಕೊಡಂಗಿಲ್ಲ. ಇಲ್ಲಿ ನಮ್ಮ ತಾಕಿಲ್ಲಿ ಟೇಜಿಗೆ ತಂದು ಬುಕ್ಕ ತಂದು ನೀವು ಪ್ರಶ್ನೆಗೆ ಇರೋ ಉತ್ತರ ಹಿಂಗ್ ಐತಿ ಇದು ಅಲ್ಲ ಅಂದ್ರೆ ನಾವು ಹಚ್ಚಿದ್ರೆ ನೀವು ಯಾವ ಬುಕ್ದಾಗ ಹಾಕಿದಿ ನಿಂದ ಏನೈತಿ ತಗೊಂಡ್ ಬಾತ ನಾವು ಹೇಳ್ತೇವ. ಬುಕ್ ಇಲ್ಲದ ಉತ್ತರ ಹೊಡೆದ್ರ ಅದಕ್ಕೆ ನಾವ ಇದನ್ನ ಪಾಯಿಂಟ್ ಕೊಡುದಿಲ್ಲ. ಹೌದು ನಿಲ್ರಿ ಸರ್, ಕೊಂಡ್ತಾರೆ ಮಾತಾಡೋದು ನಿಲ್ರಿ. ಈಗ ಸರ್ ಜೋಡಿ ಕೆಲವಂದ್ರೆ ಸವಾಲು ಕೇಳ್ರಿ. ಮಾಳಿಂಗೇಶ್ವರ ಮಾಳಿಂಗರ ಹೆಂಗ ಕರಳು ತಕ್ಕೊಂಡ ಸಿಡಿಯಾನ ಮಠದಾಗ ಹಂಗ ಇನ್ನೊಬ್ಬ ಹಾಲ ಮತದಾಗ ಒಬ್ಬ ಪವಾಡದ ಪುರುಷ ಶರಣ ಅಂತಕ್ಕಂಥವ್ರು ಕಳ್ಳನ ತಕೊಂಡು ಕಡೆ ಕೆಟ್ಟ ಕಳ್ಳು ಯಾರ ಒಳಗೆ ಹಾಕಿದ್ರು ಅಂತಕ್ಕಂಥ ಸವಾಲ್ ನಮಗೆ ಕೇಳ್ಯಾರ ಸರ್ ಜೋಡಿ ಕೆಲವಂದ್ರೆ ಮಾಯಣ್ಣ. ಅವ್ರು ಕೇಳಿರ್ತಕ್ಕಂಥ ಉತ್ತರ ನಮಗ ಯಾವ ಬುಕ್ಕಪ್ಪ ಅಂತ ಕೇಳಿದ್ರೆ ಹಾಲು ಮತ್ತ ಕನಕದಾಸರ ಪವಾಡಗಳೊಳಗ ಬುಕ್ ಉತ್ತರ ಸಿಕ್ಕದ. ಈ ಉತ್ತರ ಆಗಿತ್ತ ಹೌದಂದ್ರು ಈಗ ಹೌದನ್ಬೇಕು. ಅಲ್ಲಾಗಿತ್ತಂದ್ರ ಇದೇ ಬುಕ್ ಹಾಕಿ ಕೊಡ್ತಾರ ಕಮಿಟಿ ಅವ್ರಿಗೆ. ಹೌದಿಲ್ರಿ? ಹೌದು ಹೇಳ್ಬಿಡ್ರಿ ನೀವು ಅವ್ರಿಗೆ. ಆ ಕನಕದಾಸರ ಕರುಳನ್ನು ತೆಗೆದು ಕಡೆಗೆಟ್ಟಾಗ ಬತ್ತೇಶ್ವರ ಕರುಳನ್ನು ಜೋಡಿಸಿ ಉದರದಲ್ಲಿ ಇಟ್ಟರು. ಇದು ಕನಕದಾಸ ಮಾಡಿರ್ತಕ್ಕಂಥ ಪವಾಡ ಹೆಂಗ ನೇರವಾಗಿ ಬುಕ್ ಹಾಕಿ ತೋರಿಸಿದ ಪುತ್ರ ಅಲ್ಲ ಅಂತಂದ್ರೆ ಭಯಾನಿಗೆ ಸಂದ್ ಈಗ ಹೇಳ್ಬಿಡ್ಬೇಕಾದ್ರೆ ನಾವು ನವಲಗುಂದ ಹೋಗೋದನಿ ಅನ್ನೋದ್ರ ಹೇಳ್ಬಿಡು. ಹೌದೌದು ಇಲ್ಲ ನಾ ಇನ್ನ ನವಲಗುಂದ ಹೋಗೋ ಯಾಕಂದ್ರೆ ಕಮಿಟಿ ಅವ್ರು ಮಾತಾಡ್ರಿ ಸರ್ ನೀವು ಮಾತಾಡ್ರಿ. ಈಗ ಹೇಳ್ರಿ ಟೈಮ್ ಆಗದ ನೋಡ್ರಿ. ದೈವಪ್ಪ ಅಂದ್ರೆ ದೇವ್ರ ಸಮಾನಿಗೆ ಸದ್ಯ ಫೋನ್ ಬರತೈತಿ. ನವಲಗುಂದಕ್ಕೆ ಹೋಗೋದನಿ ಏನ್ ಕಮಿಟಿ ಅವ್ರ ನಿರ್ಣಯ ತಗೊಂಡ್ರಿ. ಈಗ 5 ಗಂಟೆಗೆ ನಿರ್ಣಯ ಫುಲ್ಲ ಮಾಡಿಬಿಡ್ರಿ ಅಲ್ಲ. ಇನ್ನು ಹಳ್ಳಿ ಸವಾಲ್ ಮಾಡೋದಿಲ್ಲ ಯಾಕಂದ್ರೆ ಹೋಗೋದನ್ರಿ. 5 ಗಂಟೆ ಆಗಿದ್ರಿ ಅವ್ರಿಗೆ ಕೇಳ್ಕೊಡ್ರಿ ಸರ್. ನಾವು ವಿಠಲ ನಾವು ಸಚಿನತ್ ಮುಂದೆ ಇಲ್ಲ ನೀವು ಕಾರ್ಯಕ್ರಮಕ್ಕೆ ಹೋಗ್ರಿ. ನಮ್ಮದ ಕಾರ್ಯಕ್ರಮ ಆರ್ತಿಗೆ ಮಾಡ್ತಕ್ಕ ಅಲ್ಲಿ ಕಮಿಟಿ ಮಾಡಕ್ ಬರ್ತೈತೆ ಸರ್. ಸಿದ್ದು ಸರ್ ಅರ್ಥ ಮಾಡ್ಕೊಂಡು ಉತ್ತರ ತಂದು ಕೊಟ್ಟೆ ಹೌದು ಅದು ಹೌದಲ್ಲ ಅನ್ಸ್ಬಿಡ್ರಲ್ಲ ಅದೇ ಹೇಳ್ರಲ್ಲ ಅವ್ರಿಗೆ ಹೌದು ಹೌದು ಅಲ್ಲೂ ಎಸ್ಆರ್ನು ಹ್ಞೂ ಅಂದ್ರೆ ಹ್ಞೂನ್ರಿ ಇಲ್ಲ ಇಲ್ಲ ಇಲ್ಲಿ ಹೇಳ್ತಾ ಕೇಳ್ರಿ. ಇದ ನಿರ್ಣಯ ಸರ್. ನಿರ್ಣಯ ಯಾವಾಗ ಇರ್ತೈತಿ ಲಾಸ್ಟ್ ಆರ್ತಿ ಬದುಕಿದ ಪೈಲ ನಿರ್ಣಯ ಆದ ಆರ್ತಿ ಸರ್ ಗಾಪ್ರಿ ಸರ ಅದ ನೋಡ್ರಿ ಅದ್ರಾಗ ಸರಿ ಹೇಳ್ತಾ ಕೇಳ್ರಿ. ಪಾಯಿಂಟ್ ಮ್ಯಾಗ ಹಾಡಿಕೆ ಅಲ್ಲ. ಪಾಯಿಂಟ್ ಮ್ಯಾಲ ಹಾಡಿಕೆ ಆದ್ರ ಈ ಪಾಯಿಂಟ್ ಟು ಪಾಯಿಂಟ್ ಟೈಮಿಂಗ್ ಇರ್ತೈತಿ. ಪಾಯಿಂಟಿಗೆ ಮಯಪ್ಪ ಹೌದು. ಈಗ ಉತ್ತರ ಹೋಗೋಣ ಮಯಪ್ಪ ನಾನು ಉತ್ತರ ಹೌದಲ್ಲ ಕರೆಕ್ಟ್ ಹೇಳು. ನೀ ಉತ್ತರ ಕೊಟ್ಟಿದ್ದಲ್ಲ ಯಾವ ಬುಕ್ಕದಾಗ ಉತ್ತರ ಕೊಟ್ಟಿಲ್ಲ ಬುಕ್ಕ ಟೇಜಿಗೆ ತಗೊಂಡ್ ಬಾ. ಸರ್ ಕಮಿಟಿಗೆ ನೀವು ಕೊಟ್ಟಿದ್ದಲ್ಲ ಉತ್ತರ ಕೊಟ್ಟಿನ ಬುಕ್ಕ ಟೇಜಿಗೆ ತಗೊಂಡ್ ಬಾ. ಎಸ್ಆರ್ನು ಹೇಳುದಿಲ್ಲ ಹೆಂಗ್ರಿ ಹೇಳುದಿಲ್ಲ ಬರೀ ಪ್ರತಿ ಟೇಜ್ ಹಿಂಗಾದ್ರೆ ಹೆಂಗ ಮಯಪ್ಪ ಅಲ್ಲ ಪ್ರತಿ ಒಂದು ಟೇಜ್ ಆದ್ರೆ ಹೆಂಗ ಮಯಪ್ಪ ಹಿಂಗಾದ್ರ ಸಂದಲ್ಲ ಈಗ ಸಂದ ನನ್ನ ಸಂದ್ರಾಗ ಹೇಳ ಉತ್ತರ ಹೌದಾ ಅಲ್ಲೋ ಉತ್ತರ ಹೇಳುದಂದ್ರೆ ಹೆಂಗ್ರಿ ಅಲ್ರಿ ಪ್ರಶ್ನೆ ಇತ್ತು ಸವಾಲು ಮಾಡಿಬಿಡ್ದ ಇತ್ತು ಉತ್ತರ ಬಂದದ ಹೌದಾ ಇನ್ನು ಮಾಡ್ತಿದ್ ಇದೇ ಸವಾಲು ಮಾಡ್ತದ ಉತ್ತರ ಬೇಕಾಗ್ತಂತ ಮಾಡಕತ್ತಿ ನಾವು ಬದಲ ಪುರಾಣ ಕೊಟ್ಟೇವ್ರಿ ಸರ್. ನೀವು ಪ್ರಶ್ನೆ ಮಾಡ್ತಾ ಏನಂದ್ರೆ ನಿಮ್ಮ ಸೈನ್ಯ ನೀವು ಹೇಳ್ಬೇಕು ಬರೋದ ನೀವು ಹೇಳ್ಬೇಕು ನೀವು ಅಂದಿರಲ್ರಿ. ನಮ್ಮ ಸೈನ್ಯನಾಗ ನಾವು ಉತ್ತರ ಹೌದಾ ಅಲ್ಲ ನಾ ಹೇಳ್ತೀನಿ ನೋಡಪ್ಪ. ಸರ್ ನೀವು ಕಮಿಟಿ ಅವ್ರಿ ಸರ್ ನಾವು ಉತ್ತರ ಕೊಟ್ಟಿರಿ ಕರೆಕ್ಟ್ ಅಂದ್ರೆ ಹೇಳ್ರಿ ಸರ್. ನೀವು ಹೇಳ್ರಿ ನೀವು ಕಮಿಟಿ ಅವ್ರಿ ಇಲ್ಲ ಇವ್ ಎರಡೋ ಪ್ರಶ್ನೆ ಕುಲ್ಲ ಮಾಡಿ ಚಾಲು ಮಾಡದ. ಹೌದೌದು ಗಂಡ ಗೊಬ್ಬರ ಹೌದಾ ಹುಲಿ ಹೌದಾ ಹುಲಿ ಬೇಕು ನಾವನ
ಹೌದೌದು ನೀವು ಬೇಕು ನಂಗೆ. ಒಂದ್ ಸಣ್ಣ ಹೆಚ್ಚಿಗೆ ಹಾರ್ಸಕ್ ಹಚ್ತಾರೆ ಬೇಡ ಈ ಎರಡು ನಿಕೋಲ್ ಆಗ್ಲಿ ನೀ ಬೇಕು ನಂಗೆ. ನೀ ಬೇಡ. ಈಗ ಮೊದಲ ನೀವು ಪ್ರಶ್ನೆ ಮಾಡಿದರೆ ಅವ್ರು ಉತ್ತರ ಕೊಟ್ಟಿದಾರು ಅವ್ರದ ಕರೆನೋ ಅಲ್ವೋ. ಸತ್ಯದ ಮಾತು ಸತ್ಯ ಹೇಳ್ತಂದ್ರೆ ಸುಳ್ಳು ಒಟ್ಟೆ ಹೇಳಂಗಿಲ್ಲ. ಭಂಡಾರದೊಳಗೆ ನಿಂತ ಹೌದು ಸವಾಲು ಕೇಳಬೇಕಂತ ಹಾಕ್ತಾರೆ ಅವರು. ನನ್ನ ಸವಾಲು ಉಳಿಲಿಕ್ಕೆ ಕೇಳಂಗಿಲ್ಲ. ಹೌದು ಸವಾಲಕ್ಕೆ ನೇರ ಉತ್ತರ ಕೊಟ್ಟ ತಪ್ಪು ಮಾಯನ್ ಮಾತ್ರ ಜೋರಾಗಿ ಒಂದು ಚಪ್ಪಾಳೆ. ಸರ್ ಇವ್ರು ಕೇಳ್ತಕ್ಕಂತ ಸವಾಲಕ್ಕೂ ನೇರವಾದ ಉತ್ತರ ಕೊಟ್ಟಿನಿ ಬುಕ್ಕಿಲ್ಲ. ಹೊಸ ಪ್ರಶ್ನೆ ಮಾಡ್ಸಣ್ಣ ಸರ್ ನೀವೇನ್ ಹೇಳಿರಿ ಹೇಳಿರಿಲ್ಲ. ಹಾ ಹೇಳಿರಲ್ರಿ. ಹಾ ಸರ್ ನಮ್ಮ ಸಂಜೆ ಪ್ರಶ್ನೆ ಕೇಳಿನಿ. ನಮ್ಮ ಸಂಜೆ ಹೌದಲ್ಲ ನಾ ಹೇಳ್ತೀನಿ. ಅವ್ರ ಪ್ರಶ್ನೆ ಕೇಳಿ ಅವ್ರಿಗೆ ನಾನು ಉತ್ತರ ಬರ್ದಕ್ಕೆ ಬರ್ತೀನಿ ಹೇಳ್ತೀವಿ ಇಲ್ಲ ಅಂತ ಹೇಳ್ತೀನಿ. ನಮ್ಮ ಸಂಜೆ ನಾವು ಹೇಳಲ್ರಿ. ಈಗ ನಿರ್ಣಯ ಎರಡು ಪ್ರಶ್ನೆ ನಿರ್ಣಯ ಮಾಡ್ತೀವಿ. ಈಗ ಹೌದಲ್ಲ ಒಪ್ಪತ್ತೇಳಿ ಬುಕ್ಕ ಬಂದಿದ ಅಲ್ಲ ಒಪ್ಕೋಬೇಕ್ರೆ ಅಲ್ಲ ಪ್ರಶ್ನೆ ಆಯ್ತು. ಹೆಂಗ ಇದೇನು ಕೊಂಡ ಏನ್ರಿ ಇದು ಕೊಂಡ ನ್ಯಾಯ. ಇದು ಸಂವಾದ ನ್ಯಾಯ ಆಗೋಲ್ಲ ವಿಶ್ವಂದ ನ್ಯಾಯ ಆಗೋಲ್ಲ. ಇದು ಕೊಂಡ ನ್ಯಾಯ ಆಕೈತಿ. ಸತ್ಯದ ಪತ್ತಾರು ಜಾಗ ಶಿವಸ್ಥಾನದ ಹೋಗಿ ಮಯನ್ನ ಹಿಂಗ ಒಟ್ಟೆ ಕೊಂಡ ನ್ಯಾಯ ಮಾಡೋಂಗಿಲ್ಲ. ಭಂಡಾರ ಬಂದೋದ್ರೆ ಹಿಂಗ ಕೊಂಡನೆ ಒಟ್ಟೆ ಮಾಡ್ಬೇಡಪ್ಪ. ಇನ್ನೂ ಸುಧಾರಿಸೋದು ಕೊಂಡ ಹೌದು ಅಂದ್ರೆ ಹೌದು ಅಲ್ಲದ್ರೆ ಸುಧಾರಣೆ ಹುಡುಕ ನಾ ಹೇಳ್ತೀನಿ. ಸಂದಿನಾಗ ಹೇಳ್ತಾರೆ ಸರ್ ನಾವ್ ಅನ್ನ ತಕ್ಕ ದಿಮ್ ಬಿಡಂಗಿಲ್ರಿ. ನಾವ್ ಅನ್ನ ತಕ್ಕ ದಿಮ್ಮಿನ ಬಿಡಂಗಿಲ್ಲ. ಮಗ ಕೊಟ್ಟ ಪರಿಸ್ಥಿತಿ ಒಟ್ಟೆ ಹಾರಂಗಿಲ್ಲ. ಕಮಿಟಿ ಅವ್ರು ಅದನ್ನೇ ಒಂದು ನಿರ್ಣಯ ಮಾಡ್ತಾನ ಸರ್. ಅಲ್ರಿ ಒಪ್ಕೋಬೇಕ್ರಲ್ಲ ಹೆಂಗ ಹೌದಾ ಒಪ್ಕೋರ್ಲಿ. ಈಗ ನಿಮ್ ಅವ್ರದ್ದು ಸಂದ ಮುಗಿದೈತಿ ನಿಮ್ಮದು ಸಂದ ಮುಗಿದೈತಿ. ನೀವು ದೇವರಾಗ ಕರೆದಿಲ್ಲ. ಇವ್ ಎರಡು ಪ್ರಶ್ನೆ ಕುಲ್ಲ ಆಗ್ಬೇಕ. ಅದನ್ನ ನಾವು ಅಂತ ಕೇಳ್ತೇವ್ರಿ. ಹಲೋ ಸರ್ ಆಗಲ್ರಿ ಸರ ಒಂದು ರಿಕ್ವೆಸ್ಟ್ ಬಿಡ್ಕೋತಂದ್ರೆ ನರಗುಂದ ಫಂಟ್ ಏನ್ರಿ ಸರ್ ಇದು ಅನ್ಯಾಯ ಆಕೈತ್ರಿ. ಒಬ್ರಿಗೆ ಆರಾಮಿಲ್ಲ ಅನ್ಯಾಯ ಆಕೈತ್ರಿ ಸರ್. ಸಾಕ್ಷಿ ಹೇಳಕತ್ತೇನ್ರಿ. ನಾವ್ ಹೊಂಟೇನ್ರಿ ಸತ್ಯ ಹೇಳಕತ್ತೇವೆ. ಕುರಿಯಾಗ ಹೊಂಟಿನ ಒಬ್ರಿಗೆ ಆರಾಮಿಲ್ಲ ತರಕೊಂಡ್ರಿ ಕಾರ್ಗಡೆ ಬಂದ್ ಗಾಡಿ ಬಿದ್ದು ಊರಾಗ. ಇದಕ್ಕೆ ನಿರ್ಣಯ ಕೂಡ ಅಷ್ಟೇ ಹೇಳಕತ್ತೇನೆ. ನಿಮ್ಗೂ ನಿಮ್ಮಲ್ಲಿ ಆತಂಕ ಆಗಬಾರ್ದಕ್ಕನ ಒಂದು ಆತಂಕ ಆಗಿತ್ತು ಹೊಂಟೇವಿ. ರಿಕ್ವೆಸ್ಟ್ ಕೈ ಮುಗಿ ಕೇಳ್ಕೊತಾನೆ ಹುರಟ್ಟಿ ಹಿರಿಯರಿಗೆ. ಸರ್ ಕೈಯ ಬುಕ್ಕ ಹೊಡೆದವ್ರಿ ನೀವು. ಹೌದಿಲ್ಲ ಅದು ನೋಡ್ಕೋರಿ ನೀವು ಕಮಿಟಿ ಅವ್ರು ನೀವು ನೋಡ್ಕೋರಿ ಅದನ್ನ. ನಿಂದ ಬೇರೆ ಹೋಗಿ ಮರ ನೀ ಹೇಳೋರಿಗೆಲ್ಲ ಎಂಟರ್ದಾಗ ಹಾಕ್ತಾರೆ ಬಿಡಿ. ಸವಾಲು ಕೊಡ್ತೇವೆ ಪಾತ ಉತ್ತರ ಹೇಳ್ಬೇಕಂತ ಅವ್ರಿಗೆ ಹೋಗಿ ದೇವರ ಏನ್ಬೇಕಕ್ಕ ಹೆಂಗ್ರಿ ಸರ್ ಹೆಂಗ ಕಮಿಟಿ ಏನೋ ಸರ್ ಈ ನಿರ್ಣಯ ನೀವಾಗ ಕೊಡ್ಬೇಕ್ರಿ. ನೀವಾಗ ಕೊಡ್ಬೇಕ್ರಿ ನಿರ್ಣಯ. ಕಮಿಟಿಗೆ ನೀವು ಅದ್ರಿ ಅದನ್ನ ನೋಡ್ಕೋರಿ. ಸವಾಲ ಹಾಕಿ ಅದನ್ನ ತೋರಿ ನೀವು. ಸವಾಲು ಉತ್ತರ ಬರೋಬರ್ ಐತಿ. ಪೇಜ್ ನಂಬರ್ ಕಡಿಮೆ ಐತಿ ಸರ್. ಇದಕ್ಕೆ ನೀವ ಮಾತಾಡ್ಬೇಕು. ಏನು ಬ್ಯಾರೆ ಪುಸ್ತಕ ಸವಾಲು ಐತು ಯಾವ್ದಾವ್ ತೋರಿಸ್ಬೇಕಲ್ಲ. ಅವು ನೋಡ್ಬೇಕು ಸರ್ ನೀವು ಮಾತಾಡಲ್ಲ ಮತ್ತೆ ಹೆಂಗ ಕಪೂರ ಮಾಯನ್ನ ಹಾಕಿರ್ತಕ್ಕಂಥ ಸವಾಲಕ್ಕೆ ಕರೆಕ್ಟ್ ನೇರವಾಗಿ ಉತ್ತರ ಬಂದಿತ್ತು. ಹೆಂಗ ಒಪ್ಕೊಂಡೆ ನೋಡು ಹಂಗ ಸುರೇಶ್ ಮಾಸ್ತರ್ ನಿಂದು ಉತ್ತರ ಬಂದ ಮಾಯಪ್ಪ ಒಪ್ಕೊಂಡ್ರೆ ಸಾಕಷ್ಟೇ. ಸರ್ ನೀವು ಮಾತಾಡ್ರಿ ಕಮಿಟಿ ಅವರು. ಸರ ಏನಪ್ಪ ಏನ್ ಬರ್ತಾರಲ್ಲ ಹಂಗ ಇರಂಗಿಲ್ಲ ಮುಗಿಸ್ಬೇಕು. ಇದು ಮುಗಿಸ್ತಾನೆ ನಾ ಹೇಳ್ತಾನೆ ನೀವು ಹಾಡ್ರಿ. ಹಾಡ್ರಿ ಸಾಕಾರ ಏನಾದ್ರು ಪ್ರಶ್ನೆ ಹಾಕ್ರಿ ನೀವು. ಸರ ಕಮಿಟಿ ಅವ್ರಿಗೆ ಮಾತಾಡಕ್ರಿ. ಹಲೋ ಸರ್ ಎರಡಕ್ಕೂ ನೀವ ಕರ್ಸಿರಿಲ್ಲ ಮತ್ ಎರಡಕ್ಕೂ ನೀವ ನ್ಯಾಯ ಕೊಡ್ಬೇಕ್ರಲ್ಲ. ಹಂಗಾಗತ್ರಿ ಸರ್ ನಾವು ಮಾತಾಡೋಣ್ರಿ. ಸಣ್ಣ ಮುಗಿಟ್ಗೆಲ್ಲ ಸಣ್ಣ ಕ್ಲಿಯರ್ ಆಗ್ಬೇಕಂತ ಹೇಳಿ ನೀವು
ಬರೋಬ್ಬರಿ ಐತ್ರಿ ಸರ್, ಒಪ್ಕೊಳಕಂಡ್ರಿ. ನನ್ನ ಒಂದು ಸ್ವಲ್ಪ ಕೆಲಸ ಇತ್ತು, ಹೊಂಟೆನ ರಿಕ್ವೆಸ್ಟ್ ಹಿಡ್ಕೊಂಡು ಅಷ್ಟೇ. ಹಾಡ್ತವಿಲ್ಲಂಗಿಲ್ಲ. ಹಾ, ನಾವ್ ಹೋದ್ಮೇಲೆ ನೇರ ಕೊಟ್ಟು ಏನ್ ಮಾಡೋರಿ, ಸ್ಟ್ಯಾಂಡ್ ಕೊಡ್ರಿ. ಹಾಲು ಹಾಲು ಏ ರಾಯಪ್ಪನ ಹೆಂಗ್ ವಿಚಾರ ಮಾಡ್ತೀರಿ ಕಾಕ ಏ ರಾಯಪ್ಪನ ತೋ ಸಂದ ಕ್ಲಿಯರ್ ಆಗ್ಬೇಕ ತಯಾರು ಏನು ವಿಚಾರ ಮಾಡತ್ರಿ ಹಾಲು ಕುಲ್ಲ ಬೆಳಗಾವಿ ಜಿಲ್ಲಾ ಅಲ್ಲ ಇವತ್ತು ನಾವು ಕುಲ್ಲ ಎಲ್ಲ ಕುಲ್ಲ ಬೆಳಗಾವಿ ಜಿಲ್ಲಾ ಎದಕ್ಕೆ ಬರ್ತಾರ ಬಾಯ್ತು ಮಾತಾಡಿ